ಇತಿಹಾಸ ಪ್ರಸಿದ್ಧ ಇರುವ ಕಂಬಳಿಪುರ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಮಾಡಲಾಯಿತು. ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಬೆಣ್ಣೆ ಮಡಿಕೆ ಒಡೆಯುವ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ಹೆಚ್ಚಿನ ಸಂಖ್ಯೆಯ ಭಕ್ತರು ಇಲ್ಲಿಗೆ ಆಗಮಿಸಿದರು. ಇದು ಹೊಸಕೋಟೆ ತಾಲೂಕಿನಲ್ಲಿಯೇ ಪ್ರಸಿದ್ಧವಾಗಿದೆ. ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ 3 ದಿನಗಳ ಕಾಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಹೋಮ ಸೇರಿದಂತೆ ದೇವರಿಗೆ ಬೆಣ್ಣೆ ಅಲಂಕಾರ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಸೇರಿದಂತೆ ಗ್ರಾಮಸ್ಥರಿಂದ ದೀಪ ಬೆಳಗಿ ಪಲ್ಲಕ್ಕಿ ಉತ್ಸವ ಸಹ ಏರ್ಪಡಿಸಲಾಗಿದೆ. NK4 ನ್ಯೂಸ್ ಬ್ಯೂರೋ, ಬೆಂಗಳೂರು. ಸತ್ಯನಾರಾಯಣ ಅಂತ ನಾವು ಅರ್ಚಕರಾಗಿದ್ದೆ ಸುಮಾರು 7-8 ವರ್ಷದ ಸೇವೆ ಸಲ್ಲಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೃಷ್ಣ ಜಯಂತಿ ಅಂಗವಾಗಿ ಸುಮಾರು 4-5 ಗ್ರಾಮಸ್ಥರು ಸೇರಿ ಮೊದಲನೇ ದಿನ ಸಂಜೆ ಸಾಯಂಕಾಲ ಕೃಷ್ಣ ಜಯಂತಿ ಹಿಂದಿನ ದಿವಸ ಹೋಮಗಳೆಲ್ಲ ಆಗುತ್ತೆ. ಸುದರ್ಶನ ಹೋಮ, ಗಣಪತಿ ಹೋಮ, ಹೋಮ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಬೆಣ್ಣೆ ಅಲಂಕಾರ ಮತ್ತು ಅಭಿಷೇಕ ಇತ್ಯಾದಿಗಳಿರುತ್ತೆ. ಮತ್ತು ಸತ್ಯನಾರಾಯಣ ಸ್ವಾಮಿ ಸಮೇತವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇರುತ್ತೆ. ಹಾಗಾಗಿ ಎಲ್ಲ ಗ್ರಾಮಸ್ಥರು 11 ಗಂಟೆಗೆ ಎಲ್ಲ ದರ್ಶನ ಪಡಿತಾರೆ. ಮತ್ತು ಆಮೇಲೆ ಎಲ್ಲ ದೀಪಗಳು ಎಲ್ಲ ಗ್ರಾಮಸ್ಥರು ಇಲ್ಲಿ 4-5 ಜನ. ನನ್ನ ಹೆಸರು ನನ್ನ ಊರು ಕಂಬಳಿಪುರ. ನಮ್ಮ ಕಂಬಳಿಪುರ ಗ್ರಾಮದಲ್ಲಿ 70% ಇದ್ದು ಈ ಹಬ್ಬವನ್ನು ಈ ಊರಿನಲ್ಲಿ ವಿಶೇಷವಾಗಿ ಸುಮಾರು 23 ವರ್ಷದಿಂದ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಯಾವ ಜಾತಿಗೆ ಸೀಮಿತ ಆಗಿರನೇ ಎಲ್ಲ ಜಾತಿಯವರು ಒಗ್ಗಟ್ಟಾಗಿ ಸೇರಿ ಈ ಊರಿನಲ್ಲಿ ಬಹಳ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ.